ಅದು ಹೇಳಕ್ಕೆಲ್ಲ ಇವಾಗ ಒಂದು ನಿಮಿಷ ಬಿಟ್ಟು ಹಾಗೆ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ಮತ್ತೆ ನಮ್ಮ ಕಲ್ಲಪ್ಪ ಅವ್ರ ಮನೆಗೆ ಬಂದಿದ್ವಿ, ರೂಮ್ ಬಂದಿದ್ವಿ. ಸೊ ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ. ಸೊ ಇವತ್ತು ನಾನು ಮತ್ತೆ ಕಲ್ಲಪ್ಪ ಸೇರ್ಕೊಂಡು ಕ್ಯಾರೆಟ್ ಹಲ್ವಾ ಮಾಡ್ತೀವಿ. ಸೊ ಯಾವ ತರ ಮಾಡ್ತೀವಿ ಅಂತ ಒಂದ್ ಬೈ ಒಂದ್ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಸೊ ಇವಾಗ ಕ್ಯಾರೆಟ್ ಹಲ್ವಾಗೆ ಏನೇನ್ ಬೇಕಪ್ಪ ಅಂತ ಒಂದ್ ಬೈ ಹೇಳ್ತೀನಿ ನೋಡ್ರಿ. ಒಂದು ಕ್ಯಾರೆಟು, ಮತ್ತೆ ಗೀ, ಮತ್ತೆ ಸಕ್ಕರೆ, ಮತ್ತೆ ಏಲಕ್ಕಿ, ಮತ್ತೆ ಇದು ದ್ರಾಕ್ಷಿ, ಗೋಡಂಬಿ, ಮತ್ತೆ ಬಾದಾಮು, ಮತ್ತೆ ಇದು ಬಂದ್ಬಿಟ್ಟು ಹಾಲು ಮತ್ತೆ ಕೋವಾ. ಸೊ ಇವಾಗ ಇಷ್ಟು ಬೇಕಾಗುತ್ತೆ ಕ್ಯಾರೆಟ್ ಹಲ್ವಾ ಮಾಡಕ್ಕೆ. ಸೊ ಇವಾಗ ಒನ್ ಬೈ ಒನ್ ಮಾಡ್ತಾ ಹೋಗೋಣ. ಸೊ ಲೆಟ್ಸ್ ಗೋ. ಇವಾಗ ಕ್ಯಾರೆಟ್ ನೆಲ್ಲ ಕ್ಲೀನ್ ಆಗಿ ತೊಳ್ಕೊಂಡು ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಮತ್ತೆ ತುರಿಬೇಕು. ಸೊ ಇವಾಗ ಕಲ್ಲಪ್ಪ ಬಂದ ಕೆಲಸ ಮಾಡ್ತಾನೆ. ಸೊ ನಾನು ಅಷ್ಟೊತ್ತಿಗೆ ಒಂದು ಇವೆಲ್ಲ ಬಾದಾಮು ಮತ್ತೆ ಗೋಡಂಬಿನ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಮೇಲ್ಗಡೆ ಹಾಕೋಣಕ್ಕೆ. ಸೊ ಇವಾಗ ಕಲ್ಲಪ್ಪ ಒಂದು ಸ್ಟಾರ್ಟ್ ಮಾಡ್ತಾನೆ, ಲೆಟ್ಸ್ ಗೋ. ಸೊ ಇವಾಗ ನಮ್ಮ ಕಲ್ಲಪ್ಪ ಅವರು ಬಂದವ್ರೆ, ಸೂಶೆಫು. ಸೊ ಇವಾಗ ಕ್ಲೀನಿಂಗ್ ಅಲ್ಲಿ ಮಾಸ್ಟರ್ ಗೊತ್ತಲ್ಲ, ಲಾಸ್ಟ್ ಟೈಮ್ ನೋಡಿದ್ದೀರಾ. ಸೊ ಇವಾಗ ನಮ್ಮ ಕಲ್ಲಪ್ಪ ಅವರು ಕ್ಲೀನ್ ಮಾಡಿ ಅದನ್ನ ಸೊ ಕ್ಲೀನಾಗಿ ತೊರಿತಾರೆ. ಸಾರಿ, ಬೇರೆ ಏನು ಅನ್ಕೋಬಿಡ್ರಿ. ಸೊ ಇವಾಗ ಒನ್ ಬೈ ಒನ್ ತೋರಿಸ್ತೀನಿ. Today preparing carrot halwa. So I'll first we have to clean this carrots. I'll show how to clean. ಸೊ ಇವಾಗ ಕ್ಲೀನ್ ಮಾಡ್ಕೊಂತವನೆ. ಸೊ ಕರೆಕ್ಟಾಗಿ ಇಲ್ಲೇ ಅಂತ ಒಂದು ಅರ್ಧ ಕೆಜಿ ತಗೊಂಡಿದೀವಿ ನಾವು. ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೊಳ್ರಿ. 3 ಜನಕ್ಕೆ ಅರ್ಧ ಕೆಜಿ ಸಾಕಾಗುತ್ತೆ. ಕ್ಲೀನಾಗಿ ತೊಳ್ಕೊಂಡಿದ್ದೀವಿ. ಇದನ್ನ ತೊಳ್ಕೋಬೇಕು, ಈ ತರ ತೊಳಿಬೇಕು. ಸೊ ಇವಾಗ ಕ್ಲೀನ್ ಮಾಡ್ತಾನೆ ನೋಡಿ. ಹಿಂಗೆ ಒಳಗಡೆ ಲೇಯರ್ ಎಲ್ಲ ತೆಗಿಬೇಕು, ತುರಿಬೇಕು, ಮತ್ತೆ ತುರಿಬೇಕು. ಫಸ್ಟ್ ಲೇಯರ್ ತೆಗಿಬೇಕಲ್ಲ, ಮತ್ತೆ ತುರಿಬೇಕು. ಸೊ ಒಂದೊಂದ್ಸಾರಿ ದೊಡ್ಡದಷ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾವು ದಪ್ಪ ದಪ್ಪ ಇರೋವೇ ತಗೊಬಂದಿದ್ವಿ. ನಮ್ ರಾಜನ್ ಅಂತಾರ. ಸೊ ಇವಾಗ ಅವ್ರು ಇಲ್ಲ, ಅವರು ಶೆಫ್. ಒಂದು ಇದು ಇವೆಂಟ್ ಇತ್ತು, ಇವೆಂಟ್ಗೆ ಹೋಗೋರ ಹೆಲ್ಪ್ ಮಾಡಕ್ಕೆ. ಇದ್ರೆ ನಮ್ ಜೊತೆ ಸೂಶೆಫ್ ಆಗಿರೋರು ಅವ್ರು ಸೂಶೆಫ್, ನೀನ್ ಮೈನ್ ಶೆಫ್ ಆಗೈತಿದ್ದೆ. ಈ ತರ ಇದಕ್ಕೆಲ್ಲ ನಮ್ಗೆ ಬಿಟ್ಟವ್ರೆ. ಏನಾದ್ರು ಬಿರಿಯಾನಿ ಅವಕ್ಕೆಲ್ಲ ನೀವು ಬೇಕಾದ್ರೆ ಇದನ್ನ ಆಮೇಲೆ ಡ್ರೈ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನಾನಂತೂ ಟ್ರೈ ಮಾಡಿಲ್ಲ, ನೀವು ಟ್ರೈ ಮಾಡಿದ್ರೆ ಮಾಡಿ, ನಾನಂತೂ ಹೇಳಲ್ಲ ಟ್ರೈ ಮಾಡಿ ಅಂತ. ಒಳ್ಳೆ ಡಿಸೈನ್ ಆಗುತ್ತೆ. ಡಿಸೈನ್ ಡಿಸೈನ್ ಮಾಡೋದು ಇದೇ ತರ, ಇದರಿಂದ ಇದು ಮಾಡ್ಕೊಂಡು ಸೈಡ್ ಎಲ್ಲ ಡಿಸೈನ್ ಮಾಡ್ಕೊಡ್ತಾರ. ನಿಮ್ ಪ್ಲೇಟಿಂಗ್ ಹಾಕೋಲ್ಲ, ಪ್ಲೇಟಿಂಗ್ ಮಾಡೋದು ಇದ್ರಲ್ಲಿ ಮಾಡ್ತಾರೆ. ಮೇಲ್ಗಡೆ ಸಿಪ್ಪೆ ತೆಗೆದ್ಮೇಲೆ ಸಿಪ್ಪೆ ಪ್ಲೇಟಿಂಗ್ ಮಾಡ್ತಾರ. ಸೊ ಇವಾಗೆಲ್ಲ ಕ್ಲೀನಿಂಗ್ ಎಲ್ಲ ಆಗಿದೆ. ಸೊ ನೋಡ್ಬೋದು ನೀವು. ಸೊ ಯಾವ ಥರ ಕ್ಲೀನ್ ಮಾಡ್ಕೊಂಡವನ ಅಂತ. ಸೊ ಈ ಥರ ಆ್ಯಕ್ಚುಲಿ ಪೋಸ್ಟೇ ಕಟ್ ಮಾಡಿಬಿಟ್ಟವನೆ. ಈ ಥರ ಕಟ್ ಮಾಡಬಾರ್ದು. ಈ ತುದಿ ಮಾತ್ರ ಕಟ್ ಮಾಡ್ಕೊಳ್ರಿ, ಈ ಥರ ಕಟ್ ಮಾಡ್ಕೊಬಿಡ್ರಿ. ಯಾಕಂದರೆ ತುರಿಬೇಕಾದ್ರೆ ಈಸಿಯಾಗಿರುತ್ತೆ, ಲಾಸ್ಟಲ್ಲಿ ಕ್ಲೀನಾಗಿ ಎತ್ತು ಬಿಸಾಕ್ಬೋದು ನಾವೇ. ಬಟ್ ಈ ಥರ ಮಾಡಿದ್ರೆ ಲಾಸ್ಟಲ್ಲಿ ತುರಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದರಿಂದ ಆ ಕಲ್ಲಪ್ಪ ಮಾಸ್ಟರ್ ಶೆಫ್ ಮಾಡೋಕ್ಕೆ ಹೋಗಿ ಸೂಶೆಫಲ್ಲಿ ಇದ್ದೋಗೋ ಥರ ಅವನೇ. ಸೊ ಇವಾಗ ಕ್ಲೀನಾಗಿ ತುರ್ಕೋಬೇಕು. ಸೊ ಲೆಟ್ಸ್ ಗೋ. ತುರ್ಕೋಬೇಕಂದ್ರೆ ಏನೇನು ಅನ್ಕೊಂತಾನೆ. ಸೊ ಈ ಥರ ಕ್ಲೀನಾಗಿ ದೊಡ್ಡದಾಗಿ ಹಾಕೋ, ಜಾರಿಗೆ ಹಾಕೊಂಡು ಕ್ಲೀನಾಗಿ ಚಿಕ್ಕದ್ರಲ್ಲಿ ಚಿಕ್ಕದ್ರಲ್ಲಿ ಹಾಕೊಂಡವನೆ. ಸೊ ನೀವು ಚಿಕ್ಕದು ಬೇಕಾ? ಓಕೆ. ಸೊ ಅದರಿಂದ ನೀವು ಮಾಡಬೇಕಾದ್ರೆ ಚಿಕ್ಕದ್ರಲ್ಲೇ ಮಾಡ್ಕೊಳ್ರಿ, ದೊಡ್ಡದು ಮಾಡಕ್ಕೆ ಹೋಗ್ಬೇಡ್ರಿ. ಒಬ್ರು ಕ್ಯಾರೆಟ್ ನ ಬಾಯ್ಲ್ ಮಾಡಿ ಮಾಡ್ತಾರೆ, ಅದು ಚೆನ್ನಾಗಿ ಬರುತ್ತೆ. ನಾವು ತೂದ್ ಮಾಡಿ ಇದು ನಮಗೆ ಅದಕ್ಕೆ ಈ ಥರ ತೂದ್ ಮಾಡ್ಕೊಂಡ್ರೆ ಚೆನ್ನಾಗಿ ನೀಟಾಗಿ ಬಂದಿರುತ್ತೆ. ಸೊ ಇದೆಲ್ಲ ಅರ್ಧ ಕೆಜಿ ಕ್ಯಾರೆಟ್ ತಂದಿದ್ವಿ. ಸೊ ಮೇ ಬಿ ಕಮ್ಮಿನೇ ಆಗೋಗುತ್ತೆ ಅನ್ಸುತ್ತೆ, ಚಿಕ್ಕದಾಗಿ ಆಗುತ್ತೆ ಅದು. ಸೊ 1 ಕೆಜಿ ತಗೋಣ ಅನ್ಕೊಂಡ್ವಿ, ಬೇಡ ಜಾಸ್ತಿ ಅಂತ ವೇಸ್ಟ್ ಆಗೋದು ಬೇಡ ಅಂದ್ಬಿಟ್ಟು ನಾವು ತಗೊಬಂದಿಲ್ಲ. ಸೊ ನಿಮಗೆ ಎಷ್ಟು ಜನ ಇದ್ದೀರೋ ಅದನ್ನ ನೋಡಿಕೊಂಡು ಎಷ್ಟು ಕ್ವಾಂಟಿಟಿ ಬೇಕಂತ ತಗೊಂಡು ಮಾಡ್ತೇವೆ. ಅರ್ಧ ಕೆಜಿಲಿ 4 ಜನಕ್ಕೆ ಚೆನ್ನಾಗಿ ಸಾಕಾಗುತ್ತೆ. ಅದು 1 ಕಪ್ ಅಷ್ಟೇ. ಹಣ್ಣು ತಿಂದ್ರೆ ಕಷ್ಟ ಆಗೋ ಹೇಳ್ತಾರಲ್ಲ, ಪ್ರಸಾದ ತರ ತಿನ್ಬೇಕು ಅಂತ. ಊಟದ ತರ ತಿಂದ್ರೆ ಎಷ್ಟಾಗುತ್ತೆ ಹಂಗೆ.
ಸ್ವೀಟ್ ಎಷ್ಟು ಬೇಕು ಅಷ್ಟು ತಿನ್ಬೇಕು, ಜಾಸ್ತಿ ತಿನ್ಬೋದು. ಸೊ ಅದಕ್ಕೆ ನಾವು ಸಾಕು ಅಂತ ಕಮ್ಮಿ ತಗೊಂಡಿದ್ವಿ. ಇವಾಗ ಹೋಟ್ಲಿಂದ ಹೋಗಿ ತಿನ್ನೋದು 50 ರೂಪಾಯಿ ಒಂದು ಕಪ್ ಕೊಡ್ತಾರೆ. ಅದಷ್ಟೊಂದು ಇದು ಇರಲ್ಲ. ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ, ಹೆಲ್ದಿ ಹೆಲ್ದಿ ಆಗಿರುತ್ತೆ. ಹೆಲ್ದಿ ಫುಡ್ಡು. ನೀವೆಲ್ಲ ಏನಂದ್ರೆ ಮನೆಯೊಳಗೆ ಮಾಡ್ಕೊಡಿ, ಚೆನ್ನಾಗಿರುತ್ತೆ. ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತ. ಕಷ್ಟ ಜೀವ ಎಷ್ಟು ಕಷ್ಟ ಪಡ್ತಾವ್ರು ನೋಡ್ರಿ, ಒಂದು ಕ್ಯಾರೆಟ್ಗೋಸ್ಕರ, ಕ್ಯಾರೆಟ್ ಹಲ್ವಾಗೋಸ್ಕರ. ಬರ್ತಾವ್ರಿಗೆ ಏನು ಮಾಡ್ತೀಯ? ಸೊ ಫೈನಲ್ ಆಗಿ ಎಲ್ಲ ಕ್ಯಾರೆಟ್ನ ತುರಿದಾಯ್ತು ನೋಡಿ. ನಾವೊಂದು ಅರ್ಧ kg ಕ್ಯಾರೆಟ್ ತಂದಿದ್ವಿ. ಸೊ ಇದು ತುರಿದಾಗ ಇಷ್ಟ ಆಗಿದೆ. ನೀವು ಎಷ್ಟು ಜನ ಇರ್ತೀರೋ ಅದ್ರ ಮೇಲೆ ಡಿಪೆಂಡು. ಒಂದು 4-5 ಜನ ಅಂದರೆ ಒಂದು kg ಆದರೂ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅರ್ಧ kg ಎಲ್ಲ ಸಾಕಾಗಲ್ಲ, ಒಬ್ಬರಿಗೆ ಸಾಕಾಗಲ್ಲ. ಚೆನ್ನಾಗಿದ್ರೆ ಅದು ಒಬ್ಬೊಬ್ಬರಿಗೆ ಸಾಕಾಗಲ್ಲ. ಅನ್ನ ನಾವು ಆಲ್ಮೋಸ್ಟ್ ಎಲ್ಲ ಕಟ್ ಮಾಡಿದ್ದಾಗಿದೆ. ಅನ್ನ ಈಗೆಲ್ಲ ಆಡ್ಸ್ಕೊ ಬಂದವನೇ, ಆವಾಗಲೇ ನಡಿ ಶಿಷ್ಯ ಬಂದವನು, ಇವಾಗ ಬಂದವನ ಅನ್ನ. ಏನು ಕಟ್ ಮಾಡ್ಬೇಕು, ಏನು ಕಟ್ ಮಾಡ್ಬೇಕು? ಏನು ಹಾಕಲ್ಲ ಬಿಡೋ, ನಿಂದೇನು ಯಾರು ನೋಡಲ್ಲ. ಏನು ನಿಂದು ಶಾರುಖ್ ಖಾನ್ ಬಾಡಿ ನಿಂದು. ಹಾಂ, ಉಕ್ಕು ಬಾಡಿ. ಸೊ ಇವಾಗ ಕ್ಯಾರೆಟ್ ಎಲ್ಲ ಕ್ಲೀನಾಗಿ ತುರಿದಿದ್ದಾಗೈತೆ. ಸೊ ಇವಾಗ ಬಾದಾಮು ಮತ್ತು ಗೋಡಂಬಿನ ಕ್ಲೀನಾಗಿ ಕಟ್ ಮಾಡ್ಕೋಬೇಕು. ಬಾದಾಮಿ ಬೇಕಾದರೆ ಒಂದು ಫುಲ್ ಚಾಪ್ ಮಾಡ್ಕೋಬೇಕು. ಸೊ ಗೋಡಂಬಿನ ಒಂದು 4 ಪೀಸ್ ಮಾಡ್ಕೊಂಡು ಸುಮ್ಮನೆ ಬಿಟ್ರೆ ಆಗುತ್ತೆ. ಸೊ ಬಾದಾಮನ್ನ ಈ ಥರ ಕ್ಲೀನಾಗಿ ಕಟ್ ಮಾಡ್ಕೋಬೇಕು. ನೋನ್ ಯಾಕೆ ಎಗ್ರೆ ಈ ಥರ ಕ್ಲೀನಾಗಿ ಚಾಪ್ ಮಾಡ್ಕೊಳ್ರಿ ನೈಸಾಗಿ. ಸೊ ಇವಾಗೆಲ್ಲ ಕಟ್ಟಿಂಗ್ ಆಗಿದೆ, ನೋಡ್ಬೋದು ಬಾದಾಮಿ ಹೆಂಗೆ ಕಟ್ ಮಾಡಿದ್ದೀನಿ ಅಂತ. ಸೊ ನೀವು ಇದೇ ಥರ ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೊಳ್ರಿ, ಯಾಕಂತ ಲಾಸ್ಟಲ್ಲಿ ಇರ್ತೀನಿ. ಸೊ ಇವಾಗ ಇದೇ ಥರ ಬಾದಾಮನ್ನು ಕಟ್ ಮಾಡ್ಕೋಬೇಕು 1-2 ಪೀಸಾಗಿ. ಸೊ ಹಂಗೆ ಹಾಕಿದ್ರು ಹಾಕ್ಬೋದು, ಬಟ್ ಗೋಡಂಬಿನ ಓಕೆ ಗೋಡಂಬಿನ ಮತ್ತೆ ನೆನ್ನೆ ಹೆಸರೇ ನೆನ್ಪಿರಲ್ಲ, ಬಾದಾಮಿಗೂ. ಸೊ ಇವಾಗ ಯಾವ್ದು ಗೋಡಂಬಿ ಯಾವ್ದು ಬಾದಾಮಿ? 2 ಪೀಸು ಹಿಂಗೆ ಮಾಡಿಕೊಂಡು, ಇದು ಬಾದಾಮಿ, ಇದು ಗೋಡಂಬಿ. ಹಾಂ, ಸೂಪರ್. ಹೆಂಗ್ರೋ ಎಲ್ಲ ಸಾಧ್ಯ. ಮತ್ತೆ ಇದ್ರ ಬ್ರ್ಯಾಂಡ್ ಹೆಸರು ಹೇಳಂದ್ರೆ ಹಂಗೆ 1ರಿಂದ ಹಳೆ ಮಂಗ್ಯ ಯಾವುದು, ಬಿಳಿ ನಾಯಿ ಯಾವುದು, ಕರಿ ನಾಯಿ ಯಾವುದು ಎಲ್ಲ ಹೇಳ್ಬಿಡ್ತೀರಾ. ಅದೇ ತರಕಾರಿ ಅಂತ ಬಂದಾಗ ಇದು. ಸೊ ಇವಾಗ ಅವನು ಡ್ರೈ ಫ್ರೂಟ್ಸ್ ನೋಡಿ ಅವ್ನಿಗೆ ನೇಮೇ ಗೊತ್ತಿಲ್ಲ, ಏನು ಮಾಡ್ತೀರಾ? ಬ್ರ್ಯಾಂಡ್ಗಳು ಮಾತ್ರ ಕರಿ ನಾಯಿ, ಹಳಿ ಮಂಗ್ಯ, ಬಿಳಿ ನಾಯಿ ಎಲ್ಲ ನೆನಪಿರುತ್ತೆ. ಹಾಂ, ಹಳಿ ಮಂಗ್ಯ ಅದು ಇದು ನೋಡಪ್ಪ, ಶಪ್ ಹೆಂಗೆ ಹೇಳ್ತಾರೆ, ಹಳಿ ಮಂಗ್ಯ ಅಂದ್ರೆ ಓಲ್ಡ್ ಮಂಕು. ಸೊ ನೋಡಿ. ಸೊ ಫೈನಲಿ ಈ ಥರ ಬಾದಾಮು ಮತ್ತು ಇದನ್ನು ಗೋಡಂಬಿ ಬಾದಾಮಿ ಈ ಥರ ಕಟ್ ಮಾಡ್ಕೋಬೇಕು. ಸೊ ಇದು ಕಟ್ಟಿಂಗ್ ಆದಮೇಲೆ ಇವಾಗ ಕ್ಯಾರೆಟ್ ಹಲ್ವಾನ ಪ್ರೋಸೆಸ್ ಮಾಡೋಣ. ಇವಾಗ ಫೈನಲಿ ಬಾದಾಮಿ ಮತ್ತು ಗೋಡಂಬಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಏನಿದ್ರು ಇವಾಗ ಕ್ಯಾರೆಟ್ ಹಲ್ವಾ ಸ್ಟಾರ್ಟ್ ಮಾಡೋಣ. 1 by 1 ಹೇಳ್ತಾ ಇರ್ತೀವಿ. ಸೊ ಲೆಟ್ಸ್ ಗೋ. ಸೂಶಪ್ ಅಂತ ಹೇಳ್ಬೇಕಾ? ಓಕೆ, ಇವಾಗ ಸೂಶಪ್ ಅವರು ಮಾಡ್ತವ್ರೆ ಕ್ಯಾರೆಟ್ ಹಲ್ವಾನ. ಯಾಕಂದರೆ ಶೆಫ್ ಅವರು ಚಡ್ಡಿ ಹಾಕೊಂಡು ಚಪಾತಿ ಮಾಡಕ್ ಹೋಯ್ತವ್ರೆ, ಅದಕ್ಕೆ ಯಾಕೆ ನಾಚ್ಕಂತವನ್ನೇ ಮೊನ್ನೆಯಿಂದ ವಿಡಿಯೋ ಮಾಡ್ದಾಗಿಂದ. ಸೊ ಏನಾಗಲ್ಲ, ಫಸ್ಟ್ ವಿಡಿಯೋ ಹಂಗೆ ಸ್ವಲ್ಪ ನಾಚ್ಕೊಂಡೇ ಮಾತಾಡ್ತಾರೆ. ಸೊ ಮತ್ತೆ ಹೋಯ್ತಾ ಸರಿ ಹೋಯ್ತಾರೆ. ಮದುವೆ ಆಗಿಲ್ವಲ್ಲ, ಯಾವ ಮನೆ ಅಷ್ಟೇನವ್ರೆ? ಫ್ಯೂಚರು ಯಾರಣ್ಣವ್ರು ಅಲ್ಲ, ಯಾರವ್ರು? ಸೊ ಇವಾಗ ಮೊದಲಿಗೆ ಕ್ಯಾರೆಟ್ ಹಲ್ವಾಗೆ ಕ್ಯಾರೆಟ್ ನಾವು ಹುರ್ಕೋಬೇಕಂದ್ರೆ ಸ್ವಲ್ಪ ಶ್ರೀಕೃಷ್ಣ ತುಪ್ಪ ಯೂಸ್ ಮಾಡ್ಕೊಳ್ಳಿ. ಶ್ರೀಕೃಷ್ಣ ತುಪ್ಪ ಹಾಕೊಳ್ಳಿ, 2 ಸ್ಪೂನು. 2 ಸ್ಪೂನ್ ತುಪ್ಪ ಹಾಕೊಂಡು ಸ್ವಲ್ಪ ಕಾಯಿ ಬೆಚ್ಚಗಾಗಿ ಚೆನ್ನಾಗಿ ಅಲ್ಲಾಡಿಸ್ತೀಯ? ಹಿಂಗೆ ಅಲ್ಲಾಡ್ಸಿದ್ರೆ ಎಲ್ಲ ಕಡೆ ಇದಾಗುತ್ತೆ. ಇದಾಗುತ್ತೆ. ಇವಾಗ ತುಪ್ಪ ಹೀಟ್ ಆಗಿದೆ. ಸೊ ಇವಾಗ ಕ್ಯಾರೆಟ್ ನ ಆಡ್ ಮಾಡೋಣ. ಮತ್ತೆ ಹಾಕಂತ ಹೊಡೋಣ ಲಾಸ್ಟಲ್ಲಿ ಅಲ್ವಾ? ನಾನು ಹೇಳಿಲ್ವಾ? ಸೈಡ್ಗೆ 3 ಆಕ್ಚುಲಿ ಫಸ್ಟ್ ಹಾಕೋಬೇಕು ತುಪ್ಪದಲ್ಲಿ. ಇಟ್ಸ್ ಓಕೆ.
ಐದು ತೊಗೊಂಡ್ರೆ ಇನ್ನೊಂದು ಬಾಂಡೆ ಐತೆ. ಹ್ಮ್ ಸೊ ನಮ್ದು ಇದು ಎಲ್ಲಿದೆ? ನಿನ್ನ ಹತ್ರನೇ ಇರುತ್ತೆ. ನಮ್ಮ ಹತ್ರ ಇದೆ, ಇದೆ. ಇಲ್ಲ ಅಂದ್ರೆ ಕೈ ಇದಾಗಿದೆ. ನಾವು ಹಾಕಿದ್ವಿ. ಸೊ ಸ್ವಲ್ಪನೇ ಲೋ ಫ್ಲೇಮಲ್ಲೇ ಇದು ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗೋಲ್ಲ. ಆರೆಂಜ್ ಕಲರಿಂದ ಇದು ಸ್ವಲ್ಪ ಎಲ್ಲೋ ಕಲರ್ಗೆ ಟರ್ನ್ ಆಗುತ್ತೆ. ಅದ್ರದ್ದು ಸೊ ಸ್ವಲ್ಪ ಏನ್ ಮ್ಯಾಚಿಂಗ್ ನೋಡಿ, ಇಲ್ಲಿ ಕ್ಯಾರೆಟ್, ಇದು ಕ್ಯಾರೆಟ್ ಅಲ್ವಾ? ಹಂಗೆ ನಾವು ಚಿತ್ರಾನ್ನ ಎಲ್ಲ ಮಾಡ್ಬೇಕಂದ್ರೆ ಇದರಿಂದ ತೆಗೆದ್ಬಿಟ್ಟು ಬಟಾಣಿನ ನಾವು ಫ್ರೂಟ್ಸ್ ತಿನ್ಬೇಕಂದ್ರೆ ನಮ್ಮ ಶಾಪ್ ಫ್ರೂಟ್ಸ್ ಬೇಕಂದ್ರೆ ಇಲ್ಲಿದೆ ಇಲ್ಲ ವಾಟರ್ ಮೆಲನ್. ಯಾಕಂದ್ರೆ ಈಜಿ ಅಲ್ಲ ಬೀಜ ಇರಲ್ಲ. ಏನಾಗಲ್ಲ. ಅಣ್ಣ ಕ್ಯಾಮ್ರಾನ ದಬಾಕಿದ್ದಲ್ಲಪ್ಪ, ಪಾಸ್ವರ್ಡ್ ಅಂತಾನೆ. ಸೊ ನಮ್ಮ ಆವಾಗ್ಲಿಂದ ನಮ್ಗೆ ಡಿಸ್ಟರ್ಬ್ ಮಾಡ್ತಿರೋದು ಇವ್ರೆ. ನೋಡು ಏನ್ ತಳ್ಕಂತೀಯನ ಮನೆ ಕಣೈತಿ. ಇವಾಗ ಆ ಕಡೆ ಆಫ್ ಮಾಡು. ಆಮೇಲೆ ಅದು ಹೀಟ್ ಆಗೋದು ಬೇಗ. ಅದು ಸೊ ಹೊಡೆದೋಗ್ದಿರ ಫಸ್ಟ್ ಪ್ಲೇಟ್ಗೆ ಹಾಕೊಂಡು ಹಾಕಬೇಕು. ಫಸ್ಟ್ ಫ್ಲೇಮ್ ಆಫ್ ಮಾಡಿ ಆಮೇಲೆ ಫ್ಲೇಮ್ ಯಾಕಂದ್ರೆ ಡೈರೆಕ್ಟ್ ಹಂಗ ಹೀಟ್ ಆಗಿರೋಗಿ ಇದಕ್ಕೆ ಹಾಲು ಹಾಕಿದ್ರೆ ಹೊಡೆದೋಗುತ್ತೆ ಮೇ ಬಿ. ನೆಕ್ಸ್ಟ್ ಟೈಮ್ ಇಂದ ಆ ತರನೇ ಮಾಡ್ತೀವಿ. ಸೊ ಅದಕ್ಕೆ ಶೆಫ್ ಅವ್ರು ಹೇಳಿದ್ರೆ ಶೆಫ್ ಅವ್ರು ಓಕೆ ಸರ್ ಅಂತವ್ರೆ. ನೋಡಿ ಈ ತರ ಎಲ್ಲೋ ಕಲರ್ ಟರ್ನ್ ಆಗ್ತಾ ಬರ್ತಾ ಇರುತ್ತೆ. ಅದು ಸ್ವಲ್ಪ ಏನೇ ಆ್ಯಡ್ ಮಾಡ್ಕೋಬೇಕು. ಫಸ್ಟ್ ಹಾಕಬೇಕಿತ್ತು. ಮಿಡ್ಲಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೇಕು. ಓಕೆ. ನೀನ್ ಮಾಡ್ತಾ ಇದೀಯಾ ನಾನ್ ಮಾಡ್ತಾ ಇದ್ದೀನಿ? ಹೇಳ, ನನಗೆ ಗೊತ್ತಿರೋ ಅಷ್ಟು ಹೇಳೋದಪ್ಪ. ನಿಮ್ಮ ಮನೆಯಲ್ಲಿ ಇಟ್ಟನಿಗೆ ಏನಾದರೂ ಕ್ಲೀನ್ ಮಾಡಕ್ ಬಟ್ಟೆ ಗಿಟ್ಟೆ ಇಲ್ಲ ಅಂದ್ರೆ ಅನ್ನೊಂಥರ ಅನ್ನ ತೋರ್ಸೋದು ಯೂಸ್ ಮಾಡಿ. ಹಿಟ್ಟು ಯೂಸ್ ಮಾಡ್ಕೊಂಡು ಯಾವನಾದ್ರೂ ಕ್ಲೀನ್ ಮಾಡ್ತಾನೆ ನಯ್ಯ. ಅಂದ್ರೆ ಇವಾಗ ಹೆಂಗು ಹಿಟ್ಟು ಲಡ್ಸ್ಬೇಕಲ್ಲ, ವಾಟರ್ ಇರ್ತವೆ ಮತ್ತೆ ವಾಟರ್ ಕಂಟೆಂಟ್ ಇರುತ್ತೆ, ಮತ್ತೆ ಬಟ್ಟೆ ಒರೆಸ್ಬೇಕು. ಬಟ್ಟೆ ಒರೆಸ್ಕೊಂಡ್ರೆ ಗಲೀಜ್ ಇರ್ತಾನೆ, ಬಟ್ಟೆ ಗಲೀಜ್. ಇವಾಗ ಗಲೀಜ್ ಅದ್ರಲ್ಲ ಇಟ್ಕೊಳಲ್ವಾ, ಹೋಗ್ಬಿಡುತ್ತಾ? ಶೆಫ್ಗೆ ಅಂದ್ರೆ ಶೆಫ್ ಬರ್ತಾನೆ ಇಲ್ಲಿ ಹುಡ್ಕೊಂಡು. ಶೆಫ್ ಅವ್ರು ಮಾಡ್ತಾರೆ ಕರೆಕ್ಟ್. ಹಿಟ್ಟಲ್ಲಿ ಕ್ಲೀನ್ ಮಾಡಿದ್ರೆ ಎಷ್ಟು ನೀಟಾಗಿರುತ್ತೆ. ಅದ್ರಲ್ಲಿರೋ ಎಲ್ಲ ಬ್ಯಾಕ್ಟೀರಿಯಾಗಳು ಹೋಗಿಬಿಟ್ಟಿರ್ತವೆ. ಯಾವ ಬ್ಯಾಕ್ಟೀರಿಯಾಗ್ಲಪ್ಪ, ಬ್ಯಾಕ್ಟೀರಿಯಾಗ್ ಹೋಗ್ಬಿಡ್ತಾವಂತೆ, ಸತ್ತಾಯ್ತವೆ ಲಟಂಗಿಗೆ. ಹಿಟ್ ಬಂದ ಹಿಂಗ ನಮ್ ಶೆಫ್ ಹಿಂಗ ಅಂದ್ರೆ ಮುಗೀತು, ಸತ್ತೋಗ್ಬಿಟ್ಟಿರ್ತಾವ ಅಲ್ಲೇ. ಒಂದು ಕಡೆ ಕ್ಯಾರೆಟ್ ಅಲ್ವಾ, ಸೊ ಇನ್ನೊಂದು ಕಡೆ ಅನ್ನ, ಊಟಕ್ಕೆ ಚಪಾತಿ. ಅದಕ್ಕೆ ಚಪಾತಿಗೆ ಹೆಸರು ಕಾಳು ಮೊಳಕೆದು ಹೆಸರು ಕಾಳು ಪಲ್ಯ, ಮೊಳಕೆ ಕಾಳು ಪಲ್ಯ, ಹೆಸರು ಕಾಳ್ದು. ಅದಕ್ಕೆ ನಮ್ಮ ಶೆಫ್ ನಿನ್ನೆಯಿಂದ ನೀರಲ್ಲಿ ನೆನೆ ಹಾಕಿದ್ರು. ಕ್ಯಾರೆಟ್ ಕುದೀತೈತೆ. ಸೊ ನೋಡಿ ಇಲ್ಲಿ ಹಾಲು ಈ ಥರ ಕೆನೆ ಥರ ಬರೋ ಥರ ಮಾಡ್ಕೊಳ್ರಿ. ಸೊ ಚೆನ್ನಾಗಿರುತ್ತೆ. ಕ್ಯಾರೆಟ್ ಮೇಲೆ ಹಾಕೊಂಡ್ರೆ ಮತ್ತೆ ನೋಡಿ ಹೆಂಗೆ ನೋಡಿ ಹಿಂಗೆ ನೊರೆ ಬರ್ಬೇಕು. ನೋಡಿ ನಮ್ಮ ಸೋಷಿಯಲ್ ಫೋರ್ ಏನೇ ಹೇಳ್ತಾರೆ, ಕಾಯಿಸ್ಕೋಬೇಕಲ್ಲ. ಒಂದು ಎಲ್ಲೋ ಕಲರ್ ಬರಬೇಕು. ಒಂದು 10 ನಿಮಿಷ ಆದರೂ ಈ ಥರ ಫ್ಲೇಮ್ ಇದ್ರಲ್ಲಿ ಮಾಡ್ಬೇಕು. ಮಿಡ್ಲಲ್ಲಿ ಸ್ವಲ್ಪ ಒಂದೊಂದು ಸ್ಪೂನ್ ತುಪ್ಪನ ಗೀ ಆ್ಯಡ್ ಮಾಡ್ತಾ ಹೋಗಿ. ಏನಕ್ಕೆ? ಅವಾಗ ಅದು ಚೆನ್ನಾಗಿರುತ್ತೆ ಟೇಸ್ಟ್. ಗೀ ಹಾಕ್ತೀವಲ್ಲ ನೀರಾಗಿ ಅಂಟುತ್ತೆ ಅಂತ. ಏನಾಗಿರೋದು. ಸೊ ಅಷ್ಟೊತ್ತಿಗೆ ಸ್ವಲ್ಪ ಏಲಕ್ಕಿನ ಮಿಕ್ಸಿಗೆ ಹಾಕಬಿಡೋಣ. ಮಿಕ್ಸಿ ಮಾಡ್ಕೋಣ. ಅದು ಹೇಳಕ್ಕಲ್ಲ. ಏನದು ಹೇಳೋಣ, ಹೇಳೋ. ಇದು ನಮ್ಗೇನೋ ಹೆಸರು ಬರ್ತೈತೆ. ಇದೇನಿದು? ಅದು ಇದೇನು ಸ್ಯಾಂಪು? ಹೇಳು, ಆಗ್ಲೇನಂದಲ್ಲ. ಅವಲಕ್ಕಿ, ಏಲಕ್ಕಿ, ಅವಾಗ್ಲೇ ಏನು ಏಲಕ್ಕಿ. ನೀವ್ ಏನ್ ಹೇಳ್ತಾ ಇದ್ದೀರ? ಏಲಕ್ಕಿ ಅಂತ ಹೇಳ್ತಾರ. ಏಲಕ್ಕಿ ಇದು ಏನಂದ್ರು? ಏಲಕ್ಕಿ ಅಂತ ಐತಲ್ಲ ಟ್ರೆಂಡಿಂಗ್, ಹಂಗೆ ಅಂದ್ರೆ ಅಂತ ನಮ್ಗೆ ಇದಾಯ್ತು.
ಹೆಡ್ಫೋನ್ ಯೂಸ್ ಮಾಡಿ ಕರೆಕ್ಟಾಗಿ ಕಿವಿ ಕೇಳಿಸುತ್ತೆ. ಶೆಫ್ ನಾನು ಹೆಡ್ಫೋನೇ ಹಾಕಿಲ್ಲ ಶೆಫ್. ಓಕೆ, ಸೊ ನಾನು ಏಲಕ್ಕಿನ ಹಾಕೊಂಡು ಐದಾರು ಏಲಕ್ಕಿ, ಅದಕ್ಕೆ ಏಳಕ್ಕೆ ಹಾಕೊಂಡು ಸ್ವಲ್ಪ ಶುಗರ್ ಹಾಕೋಬೇಕು, ಇಲ್ಲಾಂದ್ರೆ ಕ್ಲೀನಾಗಿ ಇದಾಗಲ್ಲ. ಸೊ ಫಸ್ಟ್ ತಗೊಂಡಿದ್ವಲ್ಲ ಅದೇ ಶುಗರ್ ಹಾಕೊಳ್ಬೇಕು. ನೋಡಿ ಹೆಂಗಾಗಿದೆ. ಸೊ ನೋಡಿ ಇಷ್ಟೇ. ಸೊ ಸಕ್ಕರೆ ಹಾಕಿರ್ಲಿಲ್ಲ ಅಂದರೆ ಕರೆಕ್ಟಾಗಿ ಬರಲ್ಲ. ಸೊ ಅದಕ್ಕೆ ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಕ್ಲೀನಾಗಿ ಬೇಯಿಸ್ಕೊಂಡವನೆ. ಇದಾಗುತ್ತೆ ಅಂತ ಇವಾಗ ಇನ್ಯಾವಾಗ ಹಾಕ್ತೀಯಾ? ಸ್ವಲ್ಪ ಹಾಕೋಣ. ಏನಾಗಲ್ಲ. ಸೊ ಇವಾಗ ಫೈನಲಿ ಕ್ಲೀನಾಗಿ ಒಂದು 10 ನಿಮಿಷ ಕ್ಲೀನಾಗಿ ಕಲ್ಸ್ಕೊಂಡಿದ್ಮೇಲೆ ಈ ಥರ ಎಲ್ಲ ಕಲರ್ ಬಂದಿದೆ. ಸೊ ಇವಾಗ ಅದಕ್ಕೆ ಹಾಲು ಮಿಕ್ಸ್ ಮಾಡ್ತವನೆ. ಸೊ ಹಾಲು ಒಂದು 5 to 10 ಮಿನಿಟ್ಸು ಆರಿರಬೇಕು ಆ್ಯಕ್ಚುಲಿ. ಸೊ ಸ್ವಲ್ಪ ಕೋಲ್ಡ್ ಆದಮೇಲೆ ಹಾಕಿ. ನಾನು ಒತ್ತೀನಿ, ನೀನು ಉಂಡೆ ಮಾಡಿಡು. ಹಾಂ ನೋಡಿದೆ ಸಾಕು. ಓ ಬೇಜಾನ್ ಆಯ್ತಣ್ಣ, ಸಾಕು ಚಚ್ಚು ಬಿಸಾಕು ಅಂತೆ. ಹಾಂ, ಸೊ ಇವಾಗ ಹಾಲು ಹಾಕ್ಕೊಂಡವನೆ. ಹಾಕ್ಬಿಡು, ಎಲ್ಲ ಬೇಡವಾ? ಸಾಕಷ್ಟು. ಸೊ ಮುಕ್ಕಾಲು ಅರ್ಧ ಲೀಟ್ರಲ್ಲಿ ಸ್ವಲ್ಪ ಉಳಿಸ್ಕೊಂಡು ಒಂದು 100 ಗ್ರಾಮ್ ಅಷ್ಟು ಸೈಡ್ ಇಟ್ಕೊಬಿಡ್ರಿ. ಮತ್ತೆ ಏನೋ ಮಾಡ್ತಾನೆ ಅಂತ ಅದರಲ್ಲಿ. ಹಾಲಲ್ಲಿ ಬ್ರೂ ಕಾಫಿ ಮಾಡ್ತೀವಿ. ಬ್ರೂ ಕಾಫಿ ಪೌಡ್ರ್ ಇಲ್ಲ, ಬ್ರೂ ಕಾಫಿ ಮಾಡ್ತೀನಿ. ಹುಡುಕಾಡ್ಬೇಡ ಬಿಡು. ಎಲ್ಲ ಮಚ್ಚೆ ನಿಂಗೆ ಬರ್ತಿದ್ದೆ, ಮೊನ್ನೆ ಲಡ್ಡು ಮಾಡಿದ್ದೀನಿ, ನೀನು ಊರು ಹೋಗಿತ್ತಲ್ಲ. ಹಾಂ ನಿನ್ಗಂತ ಎತ್ತಿಟ್ಟಿದ್ದೀನಿ. ಸೊ ನೋಡಿ ನನ್ನ ಮೇಲೆ ಎಷ್ಟು ಲವ್ ಇವ್ರಿಗೆ. ಯಾವ್ದಿದು? ಯಾವ ಲಡ್ಡು? ಕೈ ಆಗ್ತಾ ಇದೆಯಾ? ಲಡ್ಡುಗೆ ಕೈ ಹಾಕಿದ್ದಾನ ಅಣ್ಣ. ನಾನು ಲಡ್ಡುಗೆ ಹಾಕಿದ್ದಾನೆ. ಅವ್ನು ಏನೇನು ಹೇಳ್ತಾನೆ ಅಷ್ಟೇ ನನ್ನ ಬಗ್ಗೆ ಅಪವಾದ ಹೊರಿಸ್ತಾನೆ. ಇದು ಬ್ರೂ ಕಾಫಿ, ಮಿಲ್ಕು ಎರಡು ಸೇರಿದ್ರೆ ಕಾಫಿ, ಬ್ರೂ ಕಾಫಿ. ಏನು ಮಸ್ತ್ ಅವಳು ಇವು. ಲಡ್ಡು ಹೆಂಗಿದೆ ಟೇಸ್ಟ್? ಸಕ್ಕದಾವೆ. ಅದಕ್ಕೆ ಆರ್ಡರ್ ಬರ್ತಾ ಇದಾವೆ ಊರ ಕಡೆಯಿಂದ. ಯಾವ್ದ್ರಲ್ಲಿ ಮಾಡಿದ್ದು? ಇದು ತಾನೇ ಹಲಸಿನ ಬೀಜ, ಕಡಲೆ ಬೀಜ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಖರ್ಜೂರ ಎಲ್ಲ ಟ್ರೈ ಮಾಡಬೇಕು. ಸಾಕಾಗೈತೆ. ಇನ್ನೊಂದು ಬೇಕಾ ಇವಾಗ? ಸೊ ಹಲಸಿನದ ಲಡ್ಡು, ಹಲಸಿನಿಂದ ತೊಡೆ ಇರುತ್ತಲ್ಲ, ನೋಡ್ರಪ್ಪ, ಹಲಸಿನ ಹಣ್ಣಿನ ಬೀಜದ್ದು ಬೀಜ ಅಲ್ಲ, ಹಲಸಿನ ಬೀಜದಿಂದ ಮಾಡಿರೋ ಲಡ್ಡು. ಡ್ರೈ ಫ್ರೂಟ್ ಲಡ್ಡು ತರ ಮಾಡೋಣ, ಮಸ್ತ್ ಐತೆ. ಡ್ರೈ ಫ್ರೂಟ್ ಲಡ್ಡು ತರ ಅಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದು. ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಖರ್ಜೂರ. ನಿಜವಾಗ್ಲು ಸುಳ್ಳು ಹೇಳ್ತಿಲ್ಲ, ಸಾಕಾಗವೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಾವು ಒಂದ್ಸಲ ಟ್ರೈ ಮಾಡ್ತೀವಿ ಸರಿ ಬೀಜ ಸಿಕ್ಕಿದಾಗ. ಸೊ ನೀವು ಯಾವ ಬೀಜ ಸಿಕ್ಕ್ರೆ ಹಲಸಿಂದು ಅದನ್ನಾದ್ರು ಹೇಳಪ್ಪ ಕ್ಲೀನ್ ಆಗಿ. ಬೀಜ ಸಿಕ್ಕಿದ್ರೆ ಅಲ್ಲ, ಬೀಜ ಸಿಕ್ಕಿದ್ರೆ ಮಾಡ್ತೀನಿ ಅಂದ್ರೆ ಹೆಂಗೆ, ಯಾವ ತರ ಮಾಡ್ಬೇಕು ಅಂತ ಕ್ಲೀನ್ ಆಗಿ ಮತ್ತೆ ಇದೇ ಸೂಶೆಫ್ ಕಡೆಯಿಂದ ವಿಡಿಯೋ ಮಾಡಿಸ್ತೀನಿ. ಸೊ 1 by 1 ಯಾವ ತರ ಮಾಡ್ಬೇಕು ಅಂತ ಹೇಳ್ಕೊಳ್ತಾರೆ. ಸೊ ಇವಾಗ ಟೇಸ್ಟ್ ಮಾತ್ರ ಮಸ್ತ್ ಐತಿ, ನಿಜವಾಗ್ಲೂ ಹೇಳ್ತೀನಿ. ಸೊ ನೀವು ಮನೇಲಿ ಯಾರಿಗಾದ್ರೂ ಗೊತ್ತಿದ್ರೆ ಒಂದು ಕಾಮೆಂಟ್ ಮಾಡಿ. ಇವಾಗ ನಾನು ತಿಂತೀನಿ, ನೀವು ನೋಡ್ತಾ ಇರಿ ಅಷ್ಟೇ, ಹೊಟ್ಟೆ ಮೇಲೆ ಹೊಡಿಬೇಡ್ರಿ. ಥ್ಯಾಂಕ್ ಯು. ಸೊ ಇವಾಗ ಆಲ್ರೆಡಿ ಹಾಳಾಕವನೆ. ನಾನು ಇದು ಮಾಡ್ಕೋತೀನಿ, ಏನು ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೋತೀನಿ. ತುಪ್ಪ ಹಾಕ್ಬಿಟ್ಟು. ಏನು ಹೇಳ್ತಿದ್ದಿ? ನಮ್ದು ಚಪಾತಿ ಮಾಡ್ತಾ ಇದ್ವಿ, ರವೆ ಬರಲ್ಲ. ನಿಂದು ಚಪಾತಿ ಮಾಡ್ತಿದ್ಯಾ? ಹನ್ನೊಂದು ಚಪಾತಿನಾ? ನಿನ್ಗೆ ಚಪಾತಿ, ಹನ್ನೊಂದು ಚಪಾತಿ. ಅಣ್ಣ ಯಾವ್ದಣ್ಣ ಇದು? ಯಲಹಂಕದಲ್ಲಿ ಮಾಡ್ತಾ ಇದೆಯಾ, ಶ್ರೀಲಂಕಾ ಕಡೆ ಹೋಗ್ತಾ ಇದೆ? ಇದು ಬಂದ್ಬಿಟ್ಟು ಭಾರತ ದೇಶ. ಯಾವ್ದು ದೇಶ? ಭಾರತ ಕೆಳಗಿಡೋ ದೇಶ ಅಂದ. ನೋಡಪ್ಪ, ಲಡ್ಡು ತಿಂತ ಇದು ಮಾಡ್ತಾವನೆ. ಏ ಇದ ನೋಡಿ, 6 ಲಡ್ಡು ಇದ್ದು ಕಣ ಅದ್ರಲ್ಲಿ. 6 ಲಡ್ಡು ಇದ್ದು, 6 ಲಡ್ಡು ಇದ್ದು 3 ಉಳ್ದವ್ ಕಣ. ಅಯ್ಯಪ್ಪ ನೋಡಿ ಹಿಂಗೆ ತಿಂದವನೆ. ಇನ್ನೊಂದು ಸೇರಿಸ್ತ, ಇದು 4ನೇ ಲಡ್ಡು ತಿಂತಾ ಇರೋದವನು. ಇನ್ನೊಂದು ಸೇರಿಸ್ತಾವನೆ. ಆದ್ರೂ ತಿಂದೇ ಇಲ್ಲ ಅಂತ. ಅಲ್ಲ ಅಣ್ಣ, ನೀನು ತಿನ್ನೋದಕ್ಕೆ ಜನಗಳೇ ತಲೆ ಕೆಡ್ಸ್ಕೋಬೇಕು. ಕಣ್ಬಿಡ್ಬಿಡ್ರಿ ಮತ್ತೆ. ಕಣ್ ಬಿಡಲ್ಲ ಅವ್ರು ಪಾಪ. ನಮ್ ರೆಸಿಪಿ ನೋಡ್ಕೊಂಡು ಅವರು ಟ್ರೈ ಮಾಡ್ತಾರೆ ಮನೆಯಲ್ಲಿ. ಏನೋ ಹುಡುಕ್ತಿದ್ಯಾ? ಹೊಡಿಯೋದು. ಏನ್ ಹೊಡಿಯೋದು? ಗ್ಯಾಸ್ ಹೊಡಿಯೋದು ಮುಚ್ಚಿ. ಗ್ಯಾಸ್ ಹೆಂಗ ಹೊಡಿದ್ಯಾ? ಇದು ಬೆಂಕಿ ಹಚ್ಚಕ್ಕೆ. ಬೆಂಕಿ ಹಚ್ಚೋದು ಅಲ್ಲೇ ನೋಡು. ಏನದ ನೋಡು, ಹೊಡಿಯೋದಂತ ಹೊಡಿಯೋದ. ಇವಾಗ ನೋಡಿ ಈ ಕಡೆಗೆ ಸಣ್ಣ ಪಾತ್ರೆ ಇದೆ. ಸೊ ಇವಾಗ ಫಸ್ಟ್ ಅಲ್ಲೇ ಹಾಕಬೇಕಾಯ್ತು ಇವನು. ಮತ್ತೆ ಇದು ಸಪರೇಟ್ ಆಗಿ ಮಾಡ್ಕೋಬೇಕು.
ಸಪ್ರೇಟಾಗಿ ಮಾಡ್ಕೊತೀನಿ ನೀನು. ಈಗ ಸ್ವಲ್ಪ ಅಕ್ಕಿ ಹಾಕೊಂಡು ಗೀ ಮೆಲ್ಟ್ ಆದ್ಮೇಲೆ ಡ್ರೈ ಫ್ರೂಟ್ಸ್ ಕಟ್ ಮಾಡಿರ್ತೀವಲ್ವ, ಗೋಡಂಬಿ ಬಾದಾಮಿ. ಸೊ ಇವಾಗ ಅವಾಗಲೇ ಕಟ್ ಮಾಡಿ ಗೋಡಂಬಿ ಬಾದಾಮಿನ ಇವಾಗ ರೋಸ್ಟ್ ಮಾಡ್ಕೊಂತಾನೆ. ಇದಕ್ಕೆ ರೋಸ್ಟ್ ಮಾಡ್ಕೋಬೇಕು ನಾನು. ಹೆಂಗಿದೆ ಪಾತ್ರೆ? ನಿಂದೇನು? ಇದು ಸಿಂಗಲ್ ಆಮ್ಲೆಟ್ ಅಂತ ತಂದ್ಕೊಟ್ಟು. ಓ ಇದು ಏನದು ಹಾಫ್ ಬಾಯ್ಲ್ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ಇವಾಗೆಲ್ಲ ದೊಡ್ಡ ಮಾಡಕ್ಕೆ ತಿನ್ಕೊಳಕ್ಕಾಗಲ್ಲ. ಸಿಂಗಲ್ ಮಾಡಬೇಕಾದ್ರೆ ಆ್ಯಡ್ ಮಾಡ್ತಾ ಇದ್ದೀನಿ ಗೋಡಂಬಿ. ತುಪ್ಪದಲ್ಲಿ ಹುರ್ಕೋಬೇಕು, ಇವನ್ನ ಚೆನ್ನಾಗಿ ಟೇಸ್ಟ್ ಬರ್ತದೆ ತುಪ್ಪದಲ್ಲಿ ಹುರ್ಕೊಂಡ್ರೆ. ನಮಗೆ ಗೋಡಂಬಿ ಸ್ವಲ್ಪನೇ ಇತ್ತು, ಅದಕ್ಕೆ ಸ್ವಲ್ಪನೇ ಕ್ವಾಂಟಿಟಿ ಹಾಕೊಂಡಿದ್ವಿ. ಜಾಸ್ತಿ ಕ್ವಾಂಟಿಟಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಗೋಡಂಬಿ ಲವರ್ ಆದರೆ ಎಷ್ಟು ಬೇಕು ಅಷ್ಟು ಹಾಕೋದೆ. ಆಮೇಲೆ ಇದಕ್ಕೆ ಇನ್ನೂ ಸೇರಿಸ್ಕೊಬೋದು, ಏನಂದರೆ ಕೇಸರಿನ ಹಾಕೊಂಡ್ರೂ ಸಖತ್ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಮ್ಮ ಹತ್ರ ಕೇಸರಿ ಇಲ್ಲ ಇವಾಗ, ಸೊ ಅದಕ್ಕೆ ದ್ರಾಕ್ಷಿ ಹಾಕಂತಾನೆ. ಸೊ ಇವಾಗ ಒಂದು ಕಡೆ ಆಲ್ರೆಡಿ ಅದೆಲ್ಲ ಫ್ರೈ ಮಾಡ್ಕೊಂಡವನೆ, ಲೈಕ್ ಅಂದರೆ ಡ್ರೈ ಫ್ರೂಟ್ಸ್ನ ಡ್ರೈ ಮಾಡ್ಕೊಂಡವನೆ. ಇವಾಗ ಇದಕ್ಕೆ ಕೋವಾ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 100 ಗ್ರಾಮ್ ಕೋವಾ ಆ್ಯಡ್ ಮಾಡಿದ್ರೆ ಸಖತ್ ಟೇಸ್ಟ್ ಬರುತ್ತೆ. ಸೊ ಇವಾಗ ಈ ಕಡೆ ಸ್ವಲ್ಪ ಹಾಲು ಹಾಕೊಂಡಿದ್ವಲ್ಲ ಆಗಲೇ, ಅದಿನ್ನ ಕುದೀತೈತೆ ಲೇಟಾಗಿ. ಸೊ ಲೋ ಫ್ಲೇಮಲ್ಲೇ. ಸೊ ಇವಾಗ ಸ್ವಲ್ಪ ಕೋವಾ ಆ್ಯಡ್ ಮಾಡ್ತಾವನೆ. ಒಂದು 4 ಸ್ಪೂನ್ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಕೋವಾ ಹಾಕ್ಕೊಂಡು ಇವಾಗ ಕಲಿಸ್ಕೊಂಡು, ಸೊ ಅದ್ರ ಮೇಲೆ ಸ್ವಲ್ಪ ಸಕ್ಕರೆ ಹಾಕೊಂಡು ಕಲಸಿದ್ಬಿಟ್ರೆ ಅವ್ನು ಹಾಕೊಂಡು ಮುಗಿದೇ ಹೋಯ್ತು. ಕ್ಯಾರೆಟ್ ಅಲ್ವಾ? ಅಲ್ಲ, ಹಿಡಿಯೋದು ಹಿಡಿಯೋದು ನಿನಗೆ ಗೊತ್ತಿರಬೇಕು, ಎಲ್ಲಿ ಇಟ್ಕೊಂಡಿದ್ಯಾ ನನಗೆ ಗೊತ್ತು. ನೋಡಿ ಹಿಡಿಯೋದು, ಇದು ಹಿಡಿಯೋದು, ಇದು ಹೊಡಿಯೋದು, ಅವಾಗಲೇ ಇದು ರೆಡಿ ಆಗೋದು. ಇವೆರಡು ಇಲ್ಲ ಅಂದ್ರೆ ಸುಡೋದು ಕೈಯ. ಇವಾಗ ಶುಗರ್ ಆ್ಯಡ್ ಮಾಡ್ತಾ ಇದ್ದೀವಿ. ಶುಗರ್ ಈಗ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಂಗೆ. ನೀಟಾಗಿ ಮಿಕ್ಸ್ ಆಗಬೇಕಲ್ಲ, ಮತ್ತೆ ಕ್ಲೀನಾಗಿ ಮಿಕ್ಸ್ ಆದಾಗ ಎಲ್ಲ ಕಡೆ ಟೇಸ್ಟ್ ಇದಾಗುತ್ತೆ. ಅದು ಮೆಲ್ಟ್ ಆಗುತ್ತೆ. ಅದನ್ನು ಕ್ಲೀನಾಗಿ ಮಿಕ್ಸ್ 5 ನಿಮಿಷ ಬಿಡೋಣ, ಡ್ರೈ ಆಗಲಿ. ಡ್ರೈ ಆದಾಗ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ ಪೌಡರ್ನ ಆ್ಯಡ್ ಮಾಡಿದರೆ ಬಿಸಿ ಕವರ್ ಬಿಸಿ ಕ್ಯಾರೆಟ್ ಹಲ್ವಾ ರೆಡಿ. ಹಲ್ವಾ ರೆಡಿ ಆಗ್ತದೆ. ಫೈನಲ್ ಟಚ್ ಕೊತ್ತಂಬರಿ ಹಾಕ್ಬಿಟ್ರೆ ಹೆಂಗಿರುತ್ತೆ ಗೊತ್ತಾ? ಕೊತ್ತಂಬರಿ ತರಕಾರಿ ಮಾಡ್ತಾ ಇದೆಯಲ್ಲ, ಸ್ವೀಟ್ ಮಾಡ್ತಾ ಇರೋದು. ಅಣ್ಣ ಏನ್ ಕೇಳಿಸ್ಲಿಲ್ಲ ಅಣ್ಣ? ಕೊತ್ತಂಬರಿ ಅಂತ ಹೇಳ್ತೀಯ? ಕೊತ್ತಂಬರಿ ಅಲ್ಲ ನಾವು, ಮತ್ತೇನಾಗ್ತದೆ? ನಾನು ಹೇಳಿದ್ದು ಡ್ರೈ ಫ್ರೂಟ್ಸ್ ಕಟ್ ಮಾಡಿರೋ ಪುಡಿ ಅಂತ ಹೇಳಿದ್ದು. ಕೊತ್ತಂಬರಿಗೂ ಡ್ರೈ ಫ್ರೂಟ್ಗೂ ಅಷ್ಟೊಂದು ವ್ಯತ್ಯಾಸ ಗೊತ್ತಲ್ಲ ಅಣ್ಣ. ನೀ ಹೇಳಿದ ಮೇಲೆ ಒಂಥರ ಹೆಂಗಿತ್ತು ಗೊತ್ತಾ? ಹೆಂಗಿತ್ತು? ಅತ್ತಿ ಮನೆಗೆ ಲತ್ತಿಗೆ ತೊಗೊಂಡೋಗ್ತೀಯಾ? ಯಾರೋ ಬಂದ್ರಂತೆ. ಅಲ್ಲ, ಅತ್ತಿ ಮನೆಗೆ ಇವಾಗ ಲತ್ತಿಗೆ ತೊಗೊಂಡೋಗ್ತಾ ಇದೆಯಾ? ಲತ್ತು ಮನೆಗೆ ಅಣ್ಣ, ಹತ್ತಿ ಮಣಿಗೆ ಲತ್ತಿ ಮಣಿ ತಗೊಂಡು ಹೋಗ್ತಾ ಇದ್ದಾನೆ ಚಪಾತಿ ಒತ್ತಕ್ಕೆ. ಸಕ್ಕರೆ ಪುಡಿ ಮತ್ತೆ ಏಲಕ್ಕಿ ಪುಡಿ ಮಾಡಿದ್ನಲ್ಲ. ಸೊ ಇವಾಗ ಏಲಕ್ಕಿ ಪೌಡ್ರ್ ಹಾಕಂತಾನೆ. ಫೈನಲ್ ಟಚ್ಗೆ ಈ ಪುಡಿ ಹಾಕ್ತಾ ಇದೀನಿ. ನಮ್ಮ ಮನೆಯಲ್ಲಿ ಹಿಂಗೆ ಅಂದಿದ್ದೆ ಕೊತ್ತಂಬರಿ ಪುಡಿ ಅನ್ಕೊಬಿಟ್ಟವಣ್ಣ. ಅದನ್ನ ನಾನು ಇದು ಪುಡಿ ಏಲಕ್ಕಿ ಪೌಡ್ರ್ ಹಾಕಬೇಕು, ಏಲಕ್ಕಿ ಪೌಡ್ರು ಫೈನಲ್ ಟಚ್ಚು. ಸೊ ಅದ್ರ ಮೇಲೆ ಮತ್ತೆ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಬೇಕು. ಸೊ ಇವಾಗ ಏಲಕ್ಕಿ ಪೌಡ್ರ್ ಹಾಕೊಂಡಾಯ್ತು, ಮಿಕ್ಸ್ ಮಾಡಬೇಕು. ನಿಮಗೆ ಇನ್ನೊಂದು ಸ್ವಲ್ಪ ಇದು ಕಾಂಟ್ರಾಸ್ಟ್ ಜಾಸ್ತಿ ಬೇಕಂದ್ರೆ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಆ ಮಿಲ್ಕ್ನ ಇದಾಕೊಳ್ಳಿ, ಒಂದು ಸ್ವಲ್ಪ ತೆಳ್ಳಗಾಗುತ್ತೆ. ಅವಾಗ ಗಟ್ಟಿಯಾಗಿರ್ಬೇಕಂತ ನಾವು ಸ್ವಲ್ಪನೇ ಹಾಲು ಹಾಕಿರೋದು. ಅಲ್ವಾ, ಯಾವತ್ತು ನೀರು ಇರಬಾರ್ದು ಕಣಲ್ಲ. ಸ್ವಲ್ಪ ಅಲ್ಲ ಹೇಳಿದೆ, ಒಬ್ಬೊಬ್ರಿಗೆ ಸ್ವಲ್ಪ ತಿಳಿಯಾಗಿದ್ದಾನೆ ಚೆನ್ನಾಗಿರುತ್ತೆ ಅಂತಾರೆ. ನಮ್ಮ ಅಣ್ಣನ ಅಂತವ್ರು ಒಟ್ನಲ್ಲಿ ಅನ್ನದ ಮೇಲೆ ಹಾಕ್ಬಿಡ್ಬೇಕು. ಇಲ್ಲ, ಮೊನ್ನೆ ಮಾಡ್ತಾ ಇದ್ದಲ್ಲ, ಅಣ್ಣ ಹೇಳ್ತಾ ಇದ್ರು ಸ್ವಲ್ಪ ತಿಳಿವಾಗಿರ್ಲಿ ಶಿಷ್ಯ ಅಂತ. ಏನಲ್ಲಿ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ಸೊ ಇವಾಗ ಡ್ರೈ ಫ್ರೂಟ್ಸ್ ಹಾಕಿ ಇಳಿಸ್ಬಿಟ್ರೆ ಮುಗೀತು. ಒಂದು 10 ನಿಮಿಷ ಬಿಟ್ಟು ಅವ್ನು ಹಾಕೊಂಡು ತಿಂತಾ ಇರೋದೆ. ಕ್ಯಾರೆಟ್ ಅವ್ರ ಹಾಕನ. ಸೊ ಇವಾಗ ಆಫ್ ಮಾಡಿಬಿಡು ಕೆಳಗಡೆ. ಸೊ ಇವಾಗ ಜೋಡಿಸ್ತಾವನೆ ಕ್ಲೀನಾಗಿ ಇದೆಲ್ಲ ಹಾಕಿ ಡ್ರೈ ಫ್ರೂಟ್ಸ್ನ. ಏನಿಲ್ಲ, ಒಂದು 10 ನಿಮಿಷದ ಕೆಲಸ ಅಷ್ಟೇ. ಕ್ಯಾರೆಟ್ ಹಲ್ವಾ ಕರೆಕ್ಟಾಗಿ ಮಾಡಿದ್ರೆ 10 ನಿಮಿಷ ಎಲ್ಲ ಫಸ್ಟೇ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡು ಬೇಡ ಯಾರಾದರೂ ಒಬ್ರು ಹೆಲ್ಪ್ ಇದ್ರೆ ಚೆನ್ನಾಗಿ ಮಾಡ್ಕೋಬೋದು. ಸುಮ್ಮನೆ ಒಬ್ಬರೇ ಬಂದು ಒಬ್ಬರೇ ಮಾಡ್ಕೋತೀನಿ ಅಂದರೆ ಕಷ್ಟ. ಆಮೇಲೆ ಮಾಡಿದಿಲ್ಲ ತಿನ್ನೋಕೆ ಬರೋ ಮಾಡಿದ ತಿಂದ್ಬಿಟ್ಟು ಆಮೇಲೆ ಫೈನಲ್ ಗೀ ಒಂದು ಸ್ವಲ್ಪ ಹಾಕ್ಬಿಡ್ತೀನಿ ಮೇಲ್ಗಡೆ.
ಆಮೇಲೆ ಬೇಡ ಸಾಕು ಬಿಡಲು ಗೀ ಎಷ್ಟಾಗ್ತಿಲಿ ಗೀ ಸುಮ್ಮನೆ ರುಗಿ ಹಾಕಿದ್ರೆ ಚೆನ್ನಾಗಿರುತ್ತೆ. ತೋ ನಮ್ಗೆ ಒಟ್ಟ ಓಡಿಸ್ತೀಯಪ್ಪ ಗೀ ಹಾಕಿ. ಬಿತ್ತು 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 ಬಿತ್ತು. ಸೊ ಲೈಟಾಗಿ ಮೇಲ್ಗಡೆ ಗೀ ಹಾಕಂತವನೆ. ಸೂಪರ್. ಸೊ ತೋರಿಸಿ ನಿಮ್ಮದು. ಸೊ ಫೈನಲಿ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ. ಸೊ ಇವಾಗ ಒಂದು 10 ನಿಮಿಷ ಬಿಟ್ಟು ನಿಂದ ಯಾವಲ್ಲ ಊಟ ಅಂದ ಮುತ್ತು ಕೊಡ್ತಾ ಅಂತ ನನ್ನ ಸೊ ಇವಾಗ ಒಂದು 10 ನಿಮಿಷ ಸ್ವಲ್ಪ ಕೂಲ್ ಆಗಲಿ. ಕೂಲ್ ಆದಮೇಲೆ ಸೊ ಅದನ್ನು ತಿಂದು ಯಾವ ಥರ ಐತೆ ಅಂತ ಹೇಳ್ತೀನಿ. ಯಾಕಂದ್ರೆ ಬೇರೆ ನೋಡಿದೆ ಸ್ವಲ್ಪ ಟೇಸ್ಟ್ಗೆ ಸಕಾಲಾಗಿತ್ತು. ಬಟ್ ಡ್ರೈ ಫ್ರೂಟ್ಸ್ ಆದಮೇಲೆ ತಿಂದು ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಇವಾಗ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ನಮ್ಮ ಅಣ್ಣ ಅವರು ಚಪಾತಿ ಮಾಡ್ತಾವ್ರೆ. ಇವಾಗ ನಮ್ಮ ರಾಜಣ್ಣ ಅವರು ಕೆಲಸ ಮಾಡ್ತಿದ್ದಾರೆ, ಅದನ್ನ ಹೋಗಿ ನೋಡ್ಕೊಂಡು ಕೆಲಸ ಮುಗಿಸೋಣ. ಸೊ ಅನ್ನ ಯಾಕ್ರು ಲಟ್ಟಣಿಗೆ ಲಟ್ಟಿಸ್ತಾನೆ ನೋಡ್ರಿ ಇಲ್ಲಿ. ಸೊ ಇವಾಗ ಒಂದು 10 ನಿಮಿಷ ಆದಮೇಲೆ ಟೇಸ್ಟ್ ನೋಡಿ ಹೇಳ್ತೀವಿ. ಸೊ ಇವಾಗ ಫೈನಲಿ ನಮ್ಮದು ಹಲ್ವಾ ರೆಡಿ ಆಗಿದೆ. ಇವಾಗ ಚಪಾತಿ ಮತ್ತೆ ಪಲ್ಯ ಮಾಡ್ತಾನೆ, ಒಂದು ಕಲ್ಲಪ್ಪ ಪಲ್ಯ ಮಾಡ್ತಾನೆ. ಸೊ ನನ್ನ ಅನ್ನ ಆಲ್ರೆಡಿ ತಿಕ್ಕಿದ್ದಾನೆ. ಸೊ ಚಪಾತಿ ಪಲ್ಯ ಮಾಡ್ತಾ ಇದೀವಿ. ಚಪಾತಿ ತಿರುಗ್ತಾ ಇದ್ದ ಅವನು ಪಲ್ಯ ಒಗ್ಗರಣೆ ಮಾವಿನಕಾಯಿ ಪಲ್ಯ ಚಪಾತಿ ಮಾಡೋರು ಇವ್ರು ಬಂದವ್ರು. ಮಾವಿನಕಾಯಿ ಪಲ್ಯ ಮೊಸರು ಸಾಕತ್ತಾಗಿರುತ್ತೆ. ಇವ್ರ ಸ್ಟೈಲಿಯಲ್ಲಿ ಮಾಡ್ತಾವನೆ. ಉತ್ತರ ಕರ್ನಾಟಕ ಸ್ಟೈಲ್. ಯುಕೆ ಸೈಡ್ ಮಾವಿನಕಾಯಿ ಪಲ್ಯ, ಬದನೆಕಾಯಿ ಪಲ್ಯ, ಮತ್ತೆ ಮೊಸರು ತಿನ್ಕೋಬೇಕು. ನಾನು ಆನಿಯನ್ ಹಾಕಿದ್ದೀನಿ. ಆನಿಯನ್ನು ಬ್ರೌನ್ ಕಲರ್ ಬರೋವರೆಗೂ ಒಂದು ಸ್ವಲ್ಪ 5 ನಿಮಿಷ ಇದು ಮಾಡ್ಕೊಳ್ಳಿ, ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಸೊ ನೆಕ್ಸ್ಟ್ ಇವಾಗ ಕಟ್ ಮಾಡಿಟ್ಟಿರೋಂಥ 1-2 ಟೊಮೆಟೊನ ಇದಕ್ಕೆ ಹಾಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಟೊಮೆಟೊ ಚೆನ್ನಾಗಿ ಇದಾಗಿದೆ. ಇವಾಗ ಇದಕ್ಕೆ ಅದು ಖಾರ, ಉಪ್ಪು, ಅರಿಶಿನ ಎಲ್ಲ ಮಸಾಲೆ ಆ್ಯಡ್ ಮಾಡಬೇಕು. ಮಸಾಲೆ ಆ್ಯಡ್ ಮಾಡಿದ್ಮೇಲೆ ಟೇಸ್ಟ್ ನೋಡೋಂತ ಹೆಂಗಿರುತ್ತೆ. ಇವಾಗ ಇದಕ್ಕೆ ಬೇಕಾಗಿರುವಂಥ ಮಸಾಲೆ ಐಟಮ್ಗಳನ್ನ ಹೇಳ್ತೀನಿ. ಸೊ 1 ಚಿಟಿಕೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನ್ ಹಾಕೊಳ್ಳಿ. ಹಂಗೆ 2 ಸ್ಪೂನ್ ಬೇಕು, 2 ಸ್ಪೂನ್ ಹಾಕೊಳ್ತಾ ಇದ್ದೀವಿ. ಖಾರನ ಒಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕಂದ್ರೆ ಜಾಸ್ತಿ ಹಾಕೊಂಡ್ರೆ ಬೇಯಿರುತ್ತೆ. ಸೊ 1 ಸ್ಪೂನ್ ಹಾಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕೋತೀನಿ. ಧನಿಯಾ ಪೌಡ್ರನ್ನ ಹಾಕೋತಾ ಇದ್ದೀನಿ. ಆಮೇಲೆ ಜೀರಾ ಪೌಡ್ರು, ಆಮೇಲೆ ಗರಂ ಮಸಾಲ. ಈ ಕಡೆ ಒಗ್ಗರಣೆ ರೆಡಿ ಆಗ್ತಾ ಇದೆ, ಈ ಕಡೆ ಚಪಾತಿ ರೆಡಿ ಆಗ್ತಾ ಇದೆ. ಸೊ ಇವಾಗ ಎಲ್ಲ ಮಸಾಲೆ ಐಟಮ್ನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ರೋಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗ್ಬಿಟ್ಟಿದ್ದು. ಆಹಾ, ಸಖತ್ತಾಗಿ ಫ್ಲೇವರ್ ಬರ್ತಾ ಇದೆ. ಸೊ ಈ ತರ ಫ್ಲೇವರ್ ಚೆನ್ನಾಗಿ ಬಂದ್ರೆ ಚೆನ್ನಾಗಿ ಅಂತ ಇದೆ. ನೋಡಿ ಇಲ್ಲಿ ತೋರಿಸ್ತಾ ಇದೀನಿ, ಈ ತರ ಆಗ್ಬೇಕು. ಅದೇ ಸ್ವಲ್ಪ ಈ ಕಡೆ ಕ್ಯಾಮ್ರಾ ತೋರ್ಸಪ್ಪ. ನಮ್ಮ ಅಣ್ಣ ಚಪಾತಿ ಮಾಡು ಅಂದ್ರೆ ಚಂದ್ರನ್ ಮಾಡೋನ್ ಇಲ್ಲಿ. ಓ ಯಲಹಂಕದಲ್ಲಿ ಇದ್ದು ಶ್ರೀಲಂಕಾ ಮಾಡೋನಂದ್ರೆ ತಿಳ್ಕೊ ಹೆಂಗೆ ನಮ್ ಚಪಾತಿಗಳು. ಚಪಾತಿ ಇದು ಚಪಾತಿ. ಸೊ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಇವಾಗ ನಾವು ಇದಕ್ಕೆ ನಿನ್ನೆಯಿಂದ ನೆನೆಸ್ಕೊಂಡು ಇಟ್ಕೊಂಡಿರೋದು. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಒಗ್ಗರಣೆ. ಸೊ ಇದಕ್ಕೆ ಇವಾಗ ನಾನು ಹೆಸರುಕಾಳು, ಮೊಳಕೆ ಬಂದಿರೋ ಹೆಸರುಕಾಳನ್ನ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಈ ತರ ಮಿಕ್ಸ್ ಆಗಿದೆ, ಈ ತರ ಮೊಳಕೆ ಬಂದಿರಬೇಕು. ಆ್ಯಡ್ ಮಾಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆ ಎಲ್ಲ ಇದು ಮೊಳಕೆ ಮಿಕ್ಸ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರ್ಬೇಕಂದ್ರೆ 1 ಸ್ಪೂನು ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಎಣ್ಣೆ ಒಂದು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ಚೆನ್ನಾಗಿ ಇದ್ರ ಜೊತೆ ಎಲ್ಲ ಮೊಳಕೆಕಾಳು ಜೊತೆ ಮಿಕ್ಸ್ ಮಾಡಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ನಾನೊಂದು ಇಂಡೋನೇಷ್ಯಾಗೆ ಹೋಗೈತೆ. ಸೊ ಇದೇನು ಚಪಾತಿ ಅದು ಇಂಡೋನೇಷ್ಯಂದು. ಅಣ್ಣನ ಹೇಳ್ತಾನೆ ಇನ್ನೊಂದು ತೆರೆಗೆ ಹೋಗೈತೆ ಇಂಡೋನೇಷ್ಯಾಗೆ ಅಂತ. ಅರ್ಥ ಮಾಡಿ ನೋಡು, ಇಂಡೋನೇಷ್ಯಾ ಅಂದಿದ್ದ ತಕ್ಷಣ ಅದೇ ಹೋಯ್ತಾ ಇರ್ತದೆ.
ಒಂದು ರೆಸಿಪಿ ಹೋಗ್ತಾ ಇದ್ದೀನಿ ಅಂತ ಹೋಗುತ್ತೆ. ಮೆಣಸನ್ನ ಬೆಳ್ಳುಳ್ಳಿ ಪೇಸ್ಟ್ನ ರೋಸ್ಟ್ ಮಾಡಿಬಿಟ್ಟು ಅವಾಗ ಇದ್ರ ಎಲ್ಲರ ಜೊತೆಗೆ ಇದು ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಒಂದು ಕಪ್ ಆಫ್ ವಾಟರ್ನ ಆ್ಯಡ್ ಮಾಡಬೇಕು. ಎಲ್ಲ ಮಸಾಲೆ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಅದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕಂದ್ರೆ ಒಂದು ಗ್ಲಾಸ್ ವಾಟರ್ನ ಆ್ಯಡ್ ಮಾಡಬೇಕು. ಸೊ ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಜಾಸ್ತಿ ಉರಿಯಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಮಾಡ್ತಾ ಇದ್ದೀನಿ. ನೀರು ಹಾಕಿದ್ಮೇಲೆ 5 ನಿಮಿಷ ಬಿಟ್ಮೇಲೆ ಈ ಥರ ಇದಾಗಿದೆ, ಚೆನ್ನಾಗಿ ಬಂದಿದೆ. ಮಸಾಲೆ ಎಲ್ಲ ಇವಾಗ ಎಲ್ಲ ಮಾಡ್ಬೇಕಾದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ಇವಾಗ ಇದಕ್ಕೆ ಒಂದು ಹಾಫ್ ಲಿಂಬೆಹಣ್ಣು ಆ್ಯಡ್ ಮಾಡ್ತಾ ಇದ್ದೀನಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ಅರ್ಧ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಸೊ ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೆ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಒಂದು ಹಾಫು. ನಿಂಬೆಹಣ್ಣು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಕೊತ್ತಂಬರಿನ ಕಟ್ ಮಾಡಿರೋಂಥ ಕೊತ್ತಂಬರಿನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಸ್ವಲ್ಪ ಇಟ್ಕೊಳ್ಳಿ. ಏನಕ್ಕೆ? ಫೈನಲ್ ಟಚ್. ಹಾಂ, ಕೊತ್ತಂಬರಿ ಹಾಕಿದ್ಮೇಲೆ ಸ್ವಲ್ಪ ಅಲ್ಲಾಡಿಸಿ ಹಂಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಕರಿಬೇವು ಎಲೆನ ಆ್ಯಡ್ ಮಾಡ್ತೀನಿ. ಇವಾಗ ತುಪ್ಪದಲ್ಲಿ ಫ್ರೈ ಮಾಡಿರೋಂಥ ಕರಿಬೇವು. ಮುಂದೆ ಬಾ. ಸೊ ಇದಾದಮೇಲೆ ಒಂದು ರೌಂಡು ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ಬಿಟ್ರೆ ನಮ್ಮದು ಮೊಳಕೆಕಾಳು ಪಲ್ಯ ರೆಡಿ ಇದೆ. ಹಲ್ವಾನು ರೆಡಿ ಇದೆ. ಆಮೇಲೆ ಬಾರ್ಸೋದಯ್ಯ ಎಲ್ಲ ರೆಡಿಯಾಗಿದೆ. ಇವಾಗ ಟೇಸ್ಟ್ ನೋಡ್ತೀನಿ. ಹಂಗೆ ಬಾಯಿಗೆ ಹಾಕಿದ್ಯಾ? ಬಾಯಿ ಸುಟ್ಟಿಟ್ಟವರು. ವಾ, ಸೂಪರಾಗಿ ಬಂದಿದೆ. ನನ್ನೇ ನೋಡ್ತಿ ಎಲ್ಲರೂ ಚೆನ್ನಾಗಿ ಬಂದಿದೆ. ನಿಂಬೆಹಣ್ಣು ಆ್ಯಡ್ ಮಾಡೋದ್ರಿಂದ ಅಡುಗೆ ಇಷ್ಟು ಸೂಪರಾಗಿ ಬಂದಿದೆ ಅಂದರೆ ನೀವು ನೀವು ಮನೆಯಲ್ಲಿ ನೋಡಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ನಮ್ಮ ಹುಡುಗರು ಟೇಸ್ಟ್ ಮಾಡ್ತಾರೆ, ಹೇಳ್ತಾರೆ ಯಾವ ಥರ ಇದೆ ನಾನು ಮಾಡಿರೋ ಅಡುಗೆ ಅಂತ. ಸೊ ನೀವು ಒಂದ್ಸಲ ಮನೇಲಿ ಈ ಥರ ರೆಡಿ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಕ್ಯಾರೆಟ್ ಹಲ್ವಾ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಸೊ ನಮ್ಮ ಕಲಪ ಅವರು ಆಲ್ರೆಡಿ ಕ್ಯಾರೆಟ್ ಹಲ್ವಾ ಮಾಡೋನೆ. ಸೊ ಅದ್ರ ಜೊತೆಗೆ ಊಟಕ್ಕೆ ಅಂತ ಚಪಾತಿ ಮತ್ತೆ ಮೊಳಕೆಕಾಳು ಪಲ್ಯ ಪಲ್ಯ ರೆಡಿ ಮಾಡಿದ್ದಾನೆ. ಅದ್ರ ಜೊತೆಗೆ ನಮ್ಮ ಅಸೋಸಿಯೇಟ್ ಆದಂಥವರು ಸಲಾಡ್ನ ಕ್ಲೀನಾಗಿ ಇದು ಮಾಡೋರೆ, ಸೊ ಅರೇಂಜ್ ಮಾಡೋರೆ. ಸೊ ಇವಾಗ ಕ್ಯಾರೆಟ್ ಹಲ್ವಾ ಹೆಂಗೈತೆ ಅಂತ ತಿನ್ಬಿಟ್ಟು ಹೇಳ್ತೀನಿ. ಕ್ಯಾರೆಟ್ ಹಲ್ವಾ ಸಕ್ಕತ್ತಾಗಿದೆ. ಅದ್ರ ಜೊತೆಗೆ ಕಿಸ್ಮಿಸು, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕೊಂಡಿದ್ವಲ್ಲ, ಸೊ ಅದು ಫ್ಲೇವರ್ ಇನ್ನೂ ಸಕ್ಕತ್ತಾಗಿ ಬರ್ತಿದೆ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ಇದೇ ತರ. ಹೆಂಗೈತೆ ಟೇಸ್ಟ್? ಸೂಪರ್ ಕಲ ಮೊನ್ನೆ ಮಾಡಿದ್ಕಿಂತನೂ ಇವತ್ತು ಸೂಪರ್ ಆಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ, ಟೇಸ್ಟ್ ಹೇಳಿ. ಹಂಗೆ ನಮ್ಮ ವಿಡಿಯೋನ ಚೆನ್ನಾಗಿ ಓಡೋ ಇದಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮ್ಮ ಅಭಿಮಾನಿಗಳ ಥರ ಟೇಸ್ಟ್ ಅಂತ ಅಮ್ಮ ಮಾಡಿದ ತರನೇ ಟೇಸ್ಟ್ ಸಿಗುತ್ತೆ ನಿಮಗೆ. ಥ್ಯಾಂಕ್ ಯು ಮಂಜು ಅವರೇ, ತುಂಬಾ ಧನ್ಯವಾದಗಳು. ಚೆನ್ನಾಗಿದೆ, ಸೂಪರ್ ಆಗಿದೆ. ಯಾವ ಶೇಪ್ ಮಾಡಿರೋದು? ನನ್ನ ಶಿಷ್ಯ ಕ್ಯಾರೆಟ್ ಹಲ್ವಾ ಮಾತ್ರ ಮಸ್ತ್ ಬಂದಿತ್ತು. ಸೊ ಇದೇ ತರ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಮಾಡ್ಕೊಂತೀನಿ. ಸೊ ಇದೇ ತರ ಸಪೋರ್ಟ್ ಕೊಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.